ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ಸರ್ಕಾರ ಹಣವನ್ನು ಕೊಡ್ತಾ ಇಲ್ಲ ಅನ್ನೋ ಆರೋಪ ಸಾಮಾನ್ಯವಾಗಿದೆ. ಅದ್ರ ಜೊತೆಗೆ ಮಂಡ್ಯದ ಕೇರ್ಪೇಟೆ ತಾಲೂಕಿನಲ್ಲಿ ಒಡೆದೋಗಿರುವಂಥ ಕೆರೆಗಳ ದುರಸ್ತಿಯೂ ಕೂಡ ಆಗ್ತಾ ಇಲ್ಲ ಅನ್ನೋ ಒಂದು ಮಾತಿದೆ. ಈ ಬಗ್ಗೆ ಹೋರಾಟಕ್ಕೂ ಕೂಡ JDS ಶಾಸಕ HD ಮಂಜು ಅವರು ಮುಂದಾಗಿದ್ದಾರೆ. ಪಾದಯಾತ್ರೆಗೆ ಈಗ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ವತಃ HD ಮಂಜು ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಪಾದಯಾತ್ರೆಗೆ ಮುಂದಾಗಿದ್ದೀರಿ, ಕಾರಣ ಏನು? ಜೊತೆಗೆ ನಿಮ್ಮ ಕ್ಷೇತ್ರದ ಸ್ಥಿತಿ ಹೇಗಿದೆ? ನನ್ನ ಕ್ಷೇತ್ರದ ಸ್ಥಿತಿ ಶೋಚನೀಯವಾಗಿದೆ. ಕೆರೆಕಟ್ಟೆಗಳು ಬಹುತೇಕ 2022ರಲ್ಲಿ ಹೆಚ್ಚು ಕಮ್ಮಿ 3-4 ವರ್ಷ ಆಗಿದೆ. ಸರ್ಕಾರದ ಮುಖ್ಯ ಕೆಲಸ, ಒಬ್ಬ ಶಾಸಕನ ಮುಖ್ಯ ಗುರಿನೂ ಸಹ ಅದೇ ಆಗಿರ್ತದೆ. ಕನಿಷ್ಠ ಒಬ್ಬ ಶಾಸಕ ಎಲ್ಲಿ ತಾಲೂಕಿನ ಸಮಸ್ಯೆ ಜೊತೆಗೆ ಇವತ್ತು ಹೊಸದಾಗಿ ಕೆರೆಕಟ್ಟೆ ವಿಶೇಷವಾದ ಕಾರ್ಯಕ್ರಮ ಮಾಡೋದಿರಲಿ, ಹಳೆ ಕಾರ್ಯಕ್ರಮಗಳು, ಕೆರೆ ನಮ್ಮ ಪೂರ್ವಿಕರು ಕಟ್ಟಂಥ ಕೆರೆ, ಮಳೆಯಿಂದ ಒಡೆದಂಥ ಕೆರೆನ ದುರಸ್ತಿ ಮಾಡಿಸೋಂಥವ್ರು, ಏರಿ ಹಾಕಿ ಪುನಃ ದುರಸ್ತಿ ಮಾಡಿಸೋಂಥ ಕೆಲಸಕ್ಕೆ ಸರ್ಕಾರ ಪೂರಕವಾಗಿ ಸ್ಪಂದಿಸುವಂಥ ಕೆಲಸ ಮಾಡಿಲ್ಲ. ಎಲ್ಲ ಸದನದಲ್ಲೂ ಮಾತಾಡಿದಿರಿ. ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಕೇರ್ಪೇಟೆಗೆ ಬಂದ ಸಂದರ್ಭದಲ್ಲಿ ಅವ್ರಿಗೂ ಸಹ ಮನವಿ ಮಾಡ್ಕೊಂಡಿದ್ವಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಹ ಮನವಿ ಮಾಡ್ಕೊಂಡಿದ್ವಿ. ಅವರು ಪೂರಕವಾಗಿ ಸ್ಪಂದಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಹೊರತು ಪೂರಕವಾಗಿ ಸ್ಪಂದಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ನನ್ನ ಕ್ಷೇತ್ರದ ಆ ಭಾಗದ ಜನತೆ ಇವತ್ತು ರೈತರ ಸ್ಥಿತಿ ಶೋಚನೀಯವಾಗಿದೆ. ಕೊನೆ ಪಕ್ಷ ಆ ಕೆರೆಕಟ್ಟೆ ಒಂದು ದುರಸ್ತಿ ಮಾಡಿಸುವಂಥ ಕೆಲಸ ಮಾಡಿದರೆ ಇವತ್ತು ನಾವು ನೀರಾವರಿ ಬಗ್ಗೆ, ತಮಿಳುನಾಡು ಬಗ್ಗೆ, ಇದ್ರ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ಇರುವಂಥ ಜಲಸಂಪನ್ಮೂಲ ಬಳಸ್ಕೊಳ್ಳಿಕ್ಕೆ ಇವತ್ತು ಸರ್ಕಾರದಿಂದ ಸಹಕಾರ ಸಿಗ್ತಾ ಇಲ್ಲ. ಮಳೆಯಿಂದ ಬಂದಂಥ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಕಟ್ಟಿರುವಂಥ ಕೆರೆಗಳಿಗೆ. ಹಾಗಾಗಿ ಅವರು ಈ ಹೌಸಲ್ಲಿ ಸಂಬಂಧಪಟ್ಟ ಅಂತಿಮವಾಗಿ ಅವ್ರನ್ನ ಕೇಳ್ತೀವಿ, ಮನವಿ ಮಾಡ್ಕೋತೀವಿ. ಸ್ಪಂದಿಸ್ತಿಲ್ಲ ಅಂತಂದರೆ ಏಪ್ರಿಲ್ ಮೇನಲ್ಲಿ ಪಾದಯಾತ್ರೆ ಮಾಡೋದು ಅನಿವಾರ್ಯ ಇದೆ. ಆ ಭಾಗದ ರೈತರೊಡಗೂಡಿ, ನಮ್ಮ ಮುಖಂಡರೊಡಗೂಡಿ ಪಾದಯಾತ್ರೆ ಮಾಡ್ತೀವಿ. ನಮ್ಮ ರಾಜ್ಯ ಮಟ್ಟದ ನಾಯಕರಾದ ನಿಖಿಲಣ್ಣವರು, ಕುಮಾರಣ್ಣವ್ರ ಮುಖಾಂತರ ಒಂದು ಚಾಲನೆ ಕೊಡಿಸ್ಕೊಂಡು ಅವರು ಸಹ ಸಾಧ್ಯವರೇ ಒಂದು 15 ದಿವಸ ಪಾದಯಾತ್ರೆ ಭಾಗಿಯಾಗ್ತಾರೆ. ಪಾದಯಾತ್ರೆ ಮಾಡ್ತೀವಿ. ಹೋರಾಟದ ಮುಖಾಂತರ ನಮಗೆ ಅಟ್ಲೀಸ್ಟ್ ನಮ್ಮ ಮೂಲಭೂತ ಸೌಕರ್ಯಗಳಿಗೆ ಒಂದು ಸರ್ಕಾರದಿಂದ ಒಂದು ಸಹಕಾರವನ್ನು ಕೊಡೋ ಹೋರಾಟದ ಮುಖಾಂತರ ಪಡ್ಕೊಳ್ಳೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಈ ಕೆರೆಕಟ್ಟೆಗಳು ವಿಚಾರಕ್ಕೆ ಬರೋದಾದರೆ ಸರ್, ಅದಕ್ಕೂ ಅನುದಾನ ಕೊಡ್ತಾ ಇಲ್ವಂತ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಕೆರೆಕಟ್ಟೆಗಳ ದುರಸ್ತಿಗೂ ಅನುದಾನ ಇಲ್ವಾ? ಖಂಡಿತವಾಗೂ ಇಲ್ಲ. ಯಾಕೆ ಅಂತಂದರೆ ನಾವು ಅದನ್ನು ಮೈನರ್ ಇರಿಗೇಷನ್ಗೆ ಹೇಳಿದ್ವಿ, ನಮಗೆ ಬರಲ್ಲ ಅಂತ ಹೇಳಿದ್ರು. ಜಿಲ್ಲಾ ಪಂಚಾಯತ್ಗೆ ಹೇಳಿದ್ವಿ, ಜಿಲ್ಲಾ ಪಂಚಾಯತರು ಅದು ನಮ್ಮ ಅಷ್ಟೊಂದು ಫಂಡು ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರು. ಫ್ಲಡ್ಡಿಂದ ಆಗಿದ್ದರಿಂದ ಅದು ನ್ಯಾಷನಲ್ ಕೆಲಾಮಿಟಿ ಬರುತ್ತೆ, ಪ್ರಾಕೃತಿಕ ವಿಕೋಪ ಯೋಜನೆ ರೆವಿನ್ಯೂ ಇಲಾಖೆಗೆ ಬರುತ್ತೆ ಅಂತೇಳಿ ರೆವಿನ್ಯೂ ಇಲಾಖೆ ಮುಖಾಂತರ ಮನವಿ ಮಾಡ್ಕೊಂಡ್ರಿ. ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಮನವಿ ಕೊಟ್ವಿ. ಅವ್ರಿಗೂ ಸಹ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಅಂಶನೂ ಸಹ ಮನವಿನಲ್ಲಿ ಹೇಳಿದ್ವಿ. ಅವರು ಸಂಬಂಧಪಟ್ಟ ಇಲಾಖೆಯಿಂದ ಎಸ್ಟಿಮೇಟ್ ತರಿಸ್ಕೊಂಡಿದ್ದಾರೆ. ಎಸ್ಟಿಮೇಟನ್ನು ಫೈನಾನ್ಸಿಗೆ ಕಳಿಸ್ಕೊಟ್ಟಿದ್ದಾರೆ. ಫೈನಾನ್ಸಿಯಲ್ ಫಂಡ್ ಇಲ್ಲ ಅಂತಂದ್ಬಿಟ್ಟು ಅವರು ವಾಪಸ್ ಇಟ್ಟುಕೊಳಿಸಿದ್ದಾರೆ. ಹೀಗಾಗಿ ಸರ್ಕಾರದ ಫೈನಾನ್ಷಿಯಲ್ ಫಂಡ್ ಇಲ್ಲ ಅಂತಂದರೆ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿದೆ. ಇಂಥ ಅಗತ್ಯವಾಗಿ ಆಗಲೇಬೇಕಾದಂಥ ಕೆಲಸಕ್ಕಾಗಿ ಫೈನಾನ್ಷಿಯಲ್ ರಿಜೆಕ್ಟ್ ಮಾಡ್ತಾರೆ ಅಂತಂದರೆ ಸರ್ಕಾರ ದಿವಾಳಿ ಆಗಿದೆ ಅಂತ ಅರ್ಥ. ಇದ್ರ ವಿರುದ್ಧ ಅಟ್ಲೀಸ್ಟ್ ಯಾವುದೇ ಕಾರ್ಯಕ್ರಮ ಇದನ್ನು ತಡೆ ಮಾಡಿ ಇದಕ್ಕೆ ಅನುದಾನ ಕೊಡುವಂಥ ಒಂದು ಒತ್ತಾಯನ ಸರ್ಕಾರ ಮಾಡಬೇಕು ಅಂತ ತಮ್ಮ ವಾಹಿನಿ ಮುಖಾಂತರ ಮಾಡ್ತೀವಿ. ಈಗ ಈ ಕೆರೆಕಟ್ಟೆಗಳಿಗೆ ಅನುದಾನ ಕೊಡ್ತಾ ಇಲ್ಲ, ಇನ್ನು ರಸ್ತೆ ಅಥವಾ ಬೇರೆ ಬೇರೆ ಮೂಲಭೂತ ಸೌಕರ್ಯಗಳ ಸ್ಥಿತಿ ಏನಿದೆ ಸರ್? ಯಾಕೆಂದರೆ ನಿಮ್ಮ ಕ್ಷೇತ್ರ ಮಾತ್ರ ಅಲ್ಲ, ಆಡಳಿತ ಪಕ್ಷದಲ್ಲಿರುವ ಶಾಸಕರುಗಳಿಗೂ ಕೂಡ ಒಂದಷ್ಟು ಅಸಮಾಧಾನ ಇದೆ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಬಂದ ಸಂದರ್ಭದಲ್ಲಿ ಅದನ್ನೇ ಹೇಳಿದೆ, ನಮಗೆ ವಿಶೇಷ ಅನುದಾನ ಬ್ಯಾಡಿ ಸ್ವಾಮಿ. ಮಂಡಿ ಉದ್ದ ಗುಂಡಿ ಬಿದ್ದಿದೆ ರಸ್ತೆಗಳು. ಕನಿಷ್ಠ ದೊಡ್ಡ ವೆಹಿಕಲ್, ಸಣ್ಣ ಪುಟ್ಟ ವೆಹಿಕಲ್ಗಳು ಓಡೋಕ್ಕಲ್ಲ. ಇಲ್ಲೇ ಒಂದು ಜಿಲ್ಲೆ ಮುಖ್ಯ ರಸ್ತೆ, ಕನಿಷ್ಠ ಪಕ್ಷ 70-80 ವಿಲೇಜ್ಗಳಿಗೆ ಸಂಪರ್ಕ ರಸ್ತೆ ಕಲ್ಪಿಸುವಂಥ ರಸ್ತೆ, ಬೊಪ್ಪನಹಳ್ಳಿ ಆರೋ ರಸ್ತೆ, ಕನಿಷ್ಠ 7-8-9 ಕೋಟಿ ಅನುದಾನ ಕೊಟ್ಟರೆ ರಸ್ತೆ ಮಾಡ್ಬೋದು ಅಂತ ಹೇಳಿದ್ವಿ. ಅದಕ್ಕೂ ಏನು ಪೂರ್ವಕವಾಗಿ ಸ್ಪಂದಿಸಿಲ್ಲ. ರೂಲಿಂಗ್ ಪಾರ್ಟಿಯವರಿಗೆ ಒಂದು 15 ಕೋಟಿ ಕೊಟ್ಟರೆ ನಮಗೊಂದು 7-8 ಕೋಟಿ ಕೊಡ್ತಾರೆ. ಆ 7-8 ಕೋಟಿ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಮಾಡೋಕ್ಕಾಗಲ್ಲ. ಇಂಥ ಪರಿಸ್ಥಿತಿ ಇದೆ. ಹಾಗಾಗಿ ಸರ್ಕಾರ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಯಾವುದೇ ರೀತಿ ಅನುದಾನ ಕೊಡೋದ್ರಲ್ಲಿ ವಿಫಲ ಆಗಿದೆ. ಈ ಬಾರಿ MLA ಆಗಿದ್ರಿ, ಆದರೆ ಎಲ್ಲ ಒಂದು ಕಡೆ ರಾಂಗ್ ಟೈಮ್ ಅನ್ಸ್ಬಿಡ್ತಾ ಅಂತ ಇದು. ಖಂಡಿತವಾಗೂ ನಾನು ಕೆಟ್ಟ ಪರಿಸ್ಥಿತಿಯಲ್ಲಿ MLA ಆಗಿದ್ದೀನಿ. ತಮಗೆ ಗೊತ್ತಿದೆ, ಇವತ್ತು JDS ಪಕ್ಷದ ಏಕೈಕ ಶಾಸಕ ನಾನು. ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ಒಬ್ಬನೇ JDS ಶಾಸಕ. ನಮ್ಮ ಜಿಲ್ಲೆನಲ್ಲೂ ನಾನು JDS ಶಾಸಕ. ಒಂದು ಕಡೆ ಆಡಳಿತ ಪಡಿಸೋ ಸರ್ಕಾರದ ಪ್ರತಿನಿಧಿಗಳು ಈ ಕ್ಷೇತ್ರನ ಅಭಿವೃದ್ಧಿ ವಿಚಾರದಲ್ಲಿ ಹಿನ್ನಡೆಗೆ ತಳ್ಳಬೇಕು ಅಂತ ಒಂದು ಕಡೆ ಆದರೆ, ಇನ್ನು ಕಡೆ ಸರ್ಕಾರದ ಮಟ್ಟದಲ್ಲೂ ಸಹ ಆರ್ಥಿಕವಾಗಿ ದಿವಾಳಿ ಆಗಿರೋದ್ರಿಂದ, ಸರ್ಕಾರದಲ್ಲಿ ದುಡ್ಡು ಇರೋದ್ರಿಂದ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಸ್ಪಂದಿಸೋಕ್ಕಾಗ್ತಾ ಇಲ್ಲ. ನಾನು ಚುನಾವಣಾ ಪೂರ್ವದಲ್ಲಿ ನಮ್ಮ ಕ್ಷೇತ್ರದ ಯುವಕರಿಗೆ, ರೈತರಿಗೆ, ನಮ್ಮ ತಾಯಂದಿರಿಗೆ ಕೊಟ್ಟಂಥ ಭರವಸೆಗಳನ್ನ, ಕನಿಷ್ಠ ಪ್ರಮಾಣದ ಭರವಸೆಗಳನ್ನ ಈಡೇರಿಸಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನನ್ನ ಸಮಸ್ಯೆಗಳನ್ನ, ನನ್ನ ವೇದನೆಯನ್ನು, ನನ್ನ ನೈಜವಾದ ಒಂದು ವಿಚಾರವನ್ನು
ನಮ್ಮ ಕ್ಷೇತ್ರದ ಜನತೆ ಮುಂದೆ ನನ್ನ ನನ್ನ ಸಮಸ್ಯೆನ ಹೇಳ್ಕೊತಾ ಇದ್ವಿ. ಅದು ಇಲ್ಲ ಸರ್, ಈಗ ಈ ಬಜೆಟ್ವರೆಗೂ ಕಾಯ್ತಿರೋ, ಬಜೆಟ್ ಅಧಿವೇಶನದವರೆಗೂ ಹೋರಾಟಕ್ಕೆ, ಇಲ್ಲಾಂದ್ರೆ ಯಾವ ರೀತಿ? ಆದಮೇಲೆ ಶುರು ಮಾಡ್ತೀವಿ. ಬಜೆಟ್ ಆದಮೇಲೆ ಪಾದಯಾತ್ರೆ ಶುರು ಮಾಡ್ತೀವಿ. ಬಜೆಟ್ ಆಗೋ ತನಕ ಅಟ್ಲೀಸ್ಟ್ ನೋಡೋಣ, ಇದೊಂದು ಅವಕಾಶ ನೋಡೋಣ. ಇನ್ನು ಅಧಿವೇಶನದಲ್ಲಿ ಏನಾದ್ರು ಗಮನ ಸೆಳೆಯುವ? ಅಧಿವೇಶನ ಖಂಡಿತವಾಗಿ ಗಮನ ಸೆಳಿತೀನಿ. ಖಂಡಿತವಾಗಿ ಗಮನ ಸೆಳಿತೀನಿ. ಭರವಸೆ ಸಮಿತಿಗೂ ಹಾಕಿದ್ದೀನಿ. ಭರವಸೆ ಸಮಿತಿಯಲ್ಲಿ ಏನು ಉತ್ತರ ಬರುತ್ತೆ ನೋಡಿಕೊಂಡು ಅಧಿವೇಶನದಲ್ಲಿ ಗಮನ ತರ್ತೀನಿ. ಅನಿವಾರ್ಯ ಹೋರಾಟ ಮಾಡಲೇಬೇಕು. ಇದಿಷ್ಟು JDS ಶಾಸಕ ಎಚ್ ಟಿ ಮಂಜು ಅವರ ಮಾತು. ಏನು ಬಜೆಟ್ ಅಧಿವೇಶನವನ್ನು ನೋಡಿ ಆನಂತರ ನಾನು ಪಾದಯಾತ್ರೆಗೆ ನಿರ್ಧಾರ ಮಾಡ್ತೀನಿ. ಈಗ ಆಗಲೇ 2 ವರ್ಷ ಕಾದಿದ್ದೀನಿ. ಒಂದು ವೇಳೆ ಬಜೆಟ್ ಅಧಿವೇಶನದಲ್ಲೂ ಕೂಡ ನನ್ನ ಬೇಡಿಕೆಗೆ ಸ್ಪಂದನೆ ಸಿಗಲಿಲ್ಲ, ಬಜೆಟ್ನಲ್ಲಿ ಅನುದಾನ ಸಿಗಲಿಲ್ಲ ಅಂದರೆ ಹೋರಾಟ ಅನಿವಾರ್ಯ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ಸರ್ಕಾರ ಹಣವನ್ನು ಕೊಡ್ತಾ ಇಲ್ಲ ಅನ್ನೋ ಆರೋಪ ಸಾಮಾನ್ಯವಾಗಿದೆ. ಅದ್ರ ಜೊತೆಗೆ ಮಂಡ್ಯದ ಕೇರ್ಪೇಟೆ ತಾಲೂಕಿನಲ್ಲಿ ಒಡೆದೋಗಿರುವಂಥ ಕೆರೆಗಳ ದುರಸ್ತಿಯೂ ಕೂಡ ಆಗ್ತಾ ಇಲ್ಲ ಅನ್ನೋ ಒಂದು ಮಾತಿದೆ. ಈ ಬಗ್ಗೆ ಹೋರಾಟಕ್ಕೂ ಕೂಡ JDS ಶಾಸಕ ಎಚ್ ಡಿ ಮಂಜು ಅವರು ಮುಂದಾಗಿದ್ದಾರೆ. ಪಾದಯಾತ್ರೆಗೆ ಈಗ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಎಚ್ ಡಿ ಮಂಜು ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಪಾದಯಾತ್ರೆಗೆ ಮುಂದಾಗಿದ್ದೀರಿ, ಕಾರಣ ಏನು? ಜೊತೆಗೆ ನಿಮ್ಮ ಕ್ಷೇತ್ರದ ಸ್ಥಿತಿ ಹೇಗಿದೆ? ನನ್ನ ಕ್ಷೇತ್ರದ ಸ್ಥಿತಿ ಶೋಚನೀಯವಾಗಿದೆ. ಕೆರೆ ಕಟ್ಟೆಗಳು ಬಹುತೇಕ 2022 ಹೆಚ್ಚು 3-4 ವರ್ಷ ಆಗಿದೆ. ಸರ್ಕಾರದ ಮುಖ್ಯ ಕೆಲಸ, ಒಬ್ಬ ಶಾಸಕನ ಮುಖ್ಯ ಗುರಿನೂ ಸಹ ಅದೇ ಆಗಿರ್ತದೆ. ಕನಿಷ್ಠ ಒಬ್ಬ ಶಾಸಕ ಎಲ್ಲಿ ತಾಲೂಕಿನ ಸಮಸ್ಯೆ ಜೊತೆಗೆ ಇವತ್ತು ಹೊಸದಾಗಿ ಕೆರೆ ಕಟ್ಟೆ ವಿಶೇಷವಾದ ಕಾರ್ಯಕ್ರಮ ಮಾಡೋದಿರಲಿ, ಹಳೆ ಕಾರ್ಯಕ್ರಮಗಳು, ಕೆರೆ ನಮ್ಮ ಪೂರ್ವಿಕರು ಕಟ್ಟಂಥ ಕೆರೆ, ಮಳೆಯಿಂದ ಒಡೆದಂಥ ಕೆರೆನ ದುರಸ್ತಿ ಮಾಡಿಸೋಂಥ ಏರಿ ಹಾಕಿ ಪುನಃ ದುರಸ್ತಿ ಮಾಡಿಸೋಂಥ ಕೆಲಸಕ್ಕೆ ಸರ್ಕಾರ ಪೂರಕವಾಗಿ ಸ್ಪಂದಿಸುವಂಥ ಕೆಲಸ ಮಾಡಿಲ್ಲ. ಎಲ್ಲ ಸದನದಲ್ಲೂ ಮಾತಾಡಿದಿರಿ. ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಕೇರ್ಪೇಟೆಗೆ ಬಂದ ಸಂದರ್ಭದಲ್ಲಿ ಅವ್ರಿಗೂ ಸಹ ಮನವಿ ಮಾಡ್ಕೊಂಡಿದ್ವಿ. ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಹ ಮನವಿ ಮಾಡ್ಕೊಂಡಿದ್ವಿ. ಅವರು ಪೂರಕವಾಗಿ ಸ್ಪಂದಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಹೊರತು ಪೂರಕವಾಗಿ ಸ್ಪಂದಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ನನ್ನ ಕ್ಷೇತ್ರದ ಆ ಭಾಗದ ಜನತೆ ಇವತ್ತು ರೈತರ ಸ್ಥಿತಿ ಶೋಚನೀಯವಾಗಿದೆ. ಕೊನೆ ಪಕ್ಷ ಆ ಕೆರೆ ಕಟ್ಟೆ ಒಂದು ದುರಸ್ತಿ ಮಾಡಿಸುವಂಥ ಕೆಲಸ ಮಾಡಿದರೆ ಇವತ್ತು ನಾವು ನೀರಾವರಿ ಬಗ್ಗೆ, ತಮಿಳ್ನಾಡು ಬಗ್ಗೆ, ಇದ್ರ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ಇರುವಂಥ ಜಲಸಂಪನ್ಮೂಲ ಬಳಸ್ಕೊಳ್ಳಿಕ್ಕೆ ಇವತ್ತು ಸರ್ಕಾರದಿಂದ ಸಹಕಾರ ಸಿಗ್ತಾ ಇಲ್ಲ. ಮಳೆಯಿಂದ ಬಂದಂಥ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಕಟ್ಟಿರುವಂಥ ಕೆರೆಗಳಿಗೆ. ಹಾಗಾಗಿ ಅವರು ಈ ಹೌಸಲ್ಲಿ ಸಂಬಂಧಪಟ್ಟ ಅಂತಿಮವಾಗಿ ಅವ್ರನ್ನ ಕೇಳ್ತೀವಿ, ಮನವಿ ಮಾಡ್ಕೋತೀವಿ. ಸ್ಪಂದಿಸ್ತಿಲ್ಲ ಅಂತಂದರೆ ಏಪ್ರಿಲ್ ಮೇನಲ್ಲಿ ಪಾದಯಾತ್ರೆ ಮಾಡೋದು ಅನಿವಾರ್ಯ ಇದೆ. ಆ ಭಾಗದ ರೈತರೊಡಗೂಡಿ, ನಮ್ಮ ಮುಖಂಡರೊಡಗೂಡಿ ಪಾದಯಾತ್ರೆ ಮಾಡ್ತೀವಿ. ನಮ್ಮ ರಾಜ್ಯ ಮಟ್ಟದ ನಾಯಕರು ನಿಖಿಲಣ್ಣವರು, ಕುಮಾರಣ್ಣವರ ಮುಖಾಂತರ ಒಂದು ಚಾಲನೆ ಕೊಡಿಸ್ಕೊಂಡು ಅವರು ಸಹ ಸಾಧ್ಯವರೇ ಒಂದು ಅರ್ಧ ದಿವಸ ಪಾದಯಾತ್ರೆ ಭಾಗಿಯಾಗ್ತಾರೆ. ಪಾದಯಾತ್ರೆ ಮಾಡ್ತೀವಿ. ಹೋರಾಟದ ಮುಖಾಂತರ ನಮಗೆ ಅಟ್ಲೀಸ್ಟ್ ನಮ್ಮ ಮೂಲಭೂತ ಸೌಕರ್ಯಗಳಿಗೆ ಒಂದು ಸರ್ಕಾರದಿಂದ ಒಂದು ಸಹಕಾರವನ್ನು ಕೊಡೋ ಹೋರಾಟದ ಮುಖಾಂತರ ಪಡ್ಕೊಳ್ಳೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಈ ಕೆರೆ ಕಟ್ಟೆಗಳು ವಿಚಾರಕ್ಕೆ ಬರೋದಾದರೆ ಸರ್, ಅದಕ್ಕೂ ಅನುದಾನ ಕೊಡ್ತಾ ಇಲ್ವಂತ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಕೆರೆ ಕಟ್ಟೆಗಳ ದುರಸ್ತಿಗೂ ಅನುದಾನ ಇಲ್ವಾ? ಖಂಡಿತವಾಗೂ ಇಲ್ಲ. ಯಾಕೆ ಅಂತಂದರೆ ನಾವು ಅದನ್ನು ಮೈನರ್ ಇರಿಗೇಷನ್ಗೆ ಹೇಳಿದ್ವಿ, ನಮಗೆ ಬರಲ್ಲ ಅಂತ ಹೇಳಿದ್ರು. ಜಿಲ್ಲಾ ಪಂಚಾಯತ್ಗೆ ಹೇಳಿದ್ವಿ, ಜಿಲ್ಲಾ ಪಂಚಾಯತರು ಅದು ನಮ್ಮ ಅಷ್ಟೊಂದು ಫಂಡು ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರು. ಫ್ಲಡ್ಡಿಂದ ಆಗಿದ್ದರಿಂದ ಅದು ನ್ಯಾಷನಲ್ ಕೆಲಾಮಿಟಿ ಬರುತ್ತೆ, ಪ್ರಾಕೃತಿಕ ವಿಕೋಪ ಯೋಜನೆ ರೆವಿನ್ಯೂ ಇಲಾಖೆಗೆ ಬರುತ್ತೆ ಅಂತೇಳಿ ರೆವಿನ್ಯೂ ಇಲಾಖೆ ಮುಖಾಂತರ ಮನವಿ ಮಾಡ್ಕೊಂಡ್ರಿ. ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಮನವಿ ಕೊಟ್ವಿ. ಅವ್ರಿಗೂ ಸಹ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಅಂಶನೂ ಸಹ ಮನವಿನಲ್ಲಿ ಹೇಳಿದ್ವಿ. ಅವರು ಸಂಬಂಧಪಟ್ಟ ಇಲಾಖೆಯಿಂದ ಎಸ್ಟಿಮೇಟ್ ತರಿಸ್ಕೊಂಡಿದ್ದಾರೆ. ಎಸ್ಟಿಮೇಟನ್ನ ಫೈನಾನ್ಸಿಗೆ ಕಳಿಸ್ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ ಫಂಡ್ ಇಲ್ಲ ಅಂತಂದ್ಬಿಟ್ಟು ಅವರು ವಾಪಸ್ ಇಟ್ಟುಕೊಳಿಸಿದ್ದಾರೆ. ಹೀಗಾಗಿ ಸರ್ಕಾರದ ಫೈನಾನ್ಷಿಯಲ್ ಫಂಡ್ ಇಲ್ಲ ಅಂತಂದರೆ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿದೆ. ಇಂಥ ಅಗತ್ಯವಾಗಿ ಆಗಲೇಬೇಕಾದಂಥ ಕೆಲಸಕ್ಕಾಗಿ ಫೈನಾನ್ಷಿಯಲ್ ರಿಜೆಕ್ಟ್ ಮಾಡ್ತಾರೆ ಅಂತಂದರೆ ಸರ್ಕಾರ ದಿವಾಳಿ ಆಗಿದೆ ಅಂತ ಅರ್ಥ. ಇದ್ರ ವಿರುದ್ಧ ಅಟ್ಲೀಸ್ಟ್ ಯಾವುದೇ ಕಾರ್ಯಕ್ರಮ ಇದನ್ನು ತಡೆ ಮಾಡಿ ಇದಕ್ಕೆ ಅನುದಾನ ಕೊಡುವಂಥಕ್ಕೆ ಒಂದು ಒತ್ತಾಯನ ಸರ್ಕಾರ ಮಾಡಬೇಕು ಅಂತ ತಮ್ಮ ವಾಹಿನಿ ಮುಖಾಂತರ ಮಾಡ್ತೀವಿ. ಈಗ ಈ ಕೆರೆ ಕಟ್ಟೆಗಳಿಗೆ ಅನುದಾನ ಕೊಡ್ತಾ ಇಲ್ಲ, ಇನ್ನು ರಸ್ತೆ ಅಥವಾ ಬೇರೆ ಬೇರೆ ಮೂಲಭೂತ ಸೌಕರ್ಯಗಳ ಸ್ಥಿತಿ ಏನಿದೆ ಸರ್? ಯಾಕೆಂದರೆ ನಿಮ್ಮ ಕ್ಷೇತ್ರ ಮಾತ್ರ ಅಲ್ಲ, ಆಡಳಿತ ಪಕ್ಷದಲ್ಲಿರುವ ಶಾಸಕರುಗಳಿಗೂ ಕೂಡ ಒಂದಷ್ಟು ಅಸಮಾಧಾನ ಇದೆ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಬಂದ ಸಂದರ್ಭದಲ್ಲಿ ಅದನ್ನೇ ಹೇಳಿದೆ, ನಮಗೆ ವಿಶೇಷ ಅನುದಾನ ಬ್ಯಾಡಿ ಸ್ವಾಮಿ. ಮಂಡಿ ಉದ್ದ ಗುಂಡಿ ಬಿದ್ದಿದೆ ರಸ್ತೆಗಳು. ಕನಿಷ್ಠ ದೊಡ್ಡ ವೆಹಿಕಲ್, ಸಣ್ಣ ಪುಟ್ಟ ವೆಹಿಕಲ್ಗಳು ಓಡೋಕ್ಕಲ್ಲ. ಇಲ್ಲೇ ಒಂದು ಜಿಲ್ಲೆ ಮುಖ್ಯ ರಸ್ತೆ, ಕನಿಷ್ಠ ಪಕ್ಷ 70-80 ವಿಲೇಜ್ಗಳಿಗೆ ಸಂಪರ್ಕ ರಸ್ತೆ ಕಲ್ಪಿಸುವಂಥ ರಸ್ತೆ, ಬೊಪ್ಪನಹಳ್ಳಿ ಯಾರೋ ರಸ್ತೆ, ಕನಿಷ್ಠ 7-8-9 ಕೋಟಿ ಅನುದಾನ ಕೊಟ್ಟರೆ ರಸ್ತೆ ಮಾಡ್ಬೋದು ಅಂತ ಹೇಳಿದ್ವಿ. ಅದಕ್ಕೂ ಏನು ಪೂರ್ವಕವಾಗಿ ಸ್ಪಂದಿಸಿಲ್ಲ. ರೂಲಿಂಗ್ ಪಾರ್ಟಿಯವರಿಗೆ ಒಂದು 15 ಕೋಟಿ ಕೊಟ್ಟರೆ ನಮಗೊಂದು 7-8 ಕೋಟಿ ಕೊಡ್ತಾರೆ. 7-8 ಕೋಟಿ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಮಾಡೋಕ್ಕಾಗಲ್ಲ. ಇಂಥ ಪರಿಸ್ಥಿತಿ ಇದೆ. ಹಾಗಾಗಿ ಸರ್ಕಾರ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಯಾವುದೇ ರೀತಿ ಅನುದಾನ ಕೊಡೋದ್ರಲ್ಲಿ ವಿಫಲ ಆಗಿದೆ. ಈ ಬಾರಿ MLA ಆಗಿದ್ರಿ, ಆದರೆ ಎಲ್ಲ ಒಂದು ಕಡೆ ರಾಂಗ್ ಟೈಮ್ ಅನ್ಸ್ಬಿಡ್ತಾ ಅಂತ ಇದು. ಖಂಡಿತವಾಗೂ ನಾನು ಕೆಟ್ಟ ಪರಿಸ್ಥಿತಿಯಲ್ಲಿ MLA ಆಗಿದ್ದೀನಿ.
ತಮಗೆ ಗೊತ್ತಿದೆ, ಇವತ್ತು ಜೆ ಡಿ ಎಸ್ ಪಕ್ಷದ ಏಕೈಕ ಶಾಸಕ ನಾನು. ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಲಿ ನಾನು ಒಬ್ಬನೇ ಜೆ ಡಿ ಎಸ್ ಶಾಸಕ. ನಮ್ಮ ಜಿಲ್ಲೆನಲ್ಲೂ ನಾನು ಜೆ ಡಿ ಎಸ್ ಶಾಸಕ. ಒಂದು ಕಡೆ ಆಡಳಿತ ಪಡೆದ ಸರ್ಕಾರದ ಪ್ರತಿನಿಧಿಗಳು ಈ ಕ್ಷೇತ್ರನ ಅಭಿವೃದ್ಧಿ ವಿಚಾರದಲ್ಲಿ ಹಿನ್ನಡೆಗೆ ತಳ್ಳಬೇಕು ಅಂತ ಒಂದು ಕಡೆ ಆದರೆ, ಇನ್ನು ಕಡೆ ಸರ್ಕಾರದ ಮಟ್ಟದಲ್ಲೂ ಸಹ ಆರ್ಥಿಕವಾಗಿ ದಿವಾಳಿ ಆಗಿರೋದ್ರಿಂದ, ಸರ್ಕಾರದಲ್ಲಿ ದುಡ್ಡು ಇಲ್ಲದೇ ಇರೋದ್ರಿಂದ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಸ್ಪಂದಿಸೋಕ್ಕಾಗ್ತಾ ಇಲ್ಲ. ನಾನು ಚುನಾವಣಾ ಪೂರ್ವದಲ್ಲಿ ನಮ್ಮ ಕ್ಷೇತ್ರದ ಯುವಕರಿಗೆ, ರೈತರಿಗೆ, ನಮ್ಮ ತಾಯಂದಿರಿಗೆ ಕೊಟ್ಟಂಥ ಭರವಸೆಗಳನ್ನ, ಕನಿಷ್ಠ ಪ್ರಮಾಣದ ಭರವಸೆಗಳನ್ನ ಈಡೇರಿಸಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನನ್ನ ಸಮಸ್ಯೆಗಳನ್ನ, ನನ್ನ ವೇದನೆಯನ್ನು, ನನ್ನ ನೈಜವಾದ ಒಂದು ವಿಚಾರವನ್ನು ನಮ್ಮ ಕ್ಷೇತ್ರದ ಜನತೆ ಮುಂದೆ ನನ್ನ ನನ್ನ ಸಮಸ್ಯೆನ ಹೇಳ್ಕೊತಾ ಇದ್ವಿ. ಅದು ಸರ್, ಈಗ ಈ ಬಜೆಟ್ವರೆಗೂ ಕಾಯ್ತಿರೋ, ಬಜೆಟ್ ಅಧಿವೇಶನದವರೆಗೂ ಹೋರಾಟಕ್ಕೆ, ಇಲ್ಲಾಂದ್ರೆ ಯಾವ ರೀತಿ ಆದಮೇಲೆ ಶುರು ಮಾಡ್ತೀವಿ. ಬಜೆಟ್ ಆದಮೇಲೆ ಪಾದಯಾತ್ರೆ ಶುರು ಮಾಡ್ತೀವಿ. ಬಜೆಟ್ ಆಗೋ ತನಕ ಅಟ್ಲೀಸ್ಟ್ ನೋಡೋಣ, ಇದೊಂದು ಅವಕಾಶ ನೋಡೋಣ. ಇನ್ನು ಅಧಿವೇಶನದಲ್ಲಿ ಏನಾದ್ರು ಗಮನ ಸೆಳೆಯುವ ಅಧಿವೇಶನ ಖಂಡಿತವಾಗಿ ಗಮನ ಸೆಳಿತೀನಿ. ಖಂಡಿತವಾಗಿ ಗಮನ ಸೆಳಿತೀನಿ. ಭರವಸೆ ಸಮಿತಿಗೂ ಹಾಕಿದ್ದೀನಿ. ಭರವಸೆ ಸಮಿತಿಯಲ್ಲಿ ಏನು ಉತ್ತರ ಬರುತ್ತೆ ನೋಡಿಕೊಂಡು ಅಧಿವೇಶನದ ಗಮನ ತರ್ತೀನಿ. ಅನಿವಾರ್ಯ ಹೋರಾಟ ಮಾಡಲೇಬೇಕು. ಇದಿಷ್ಟು ಜೆ ಡಿ ಎಸ್ ಶಾಸಕ ಎಚ್ ಟಿ ಮಂಜು ಅವರ ಮಾತು. ಏನು ಬಜೆಟ್ ಅಧಿವೇಶನವನ್ನು ನೋಡಿ ಆನಂತರ ನಾನು ಪಾದಯಾತ್ರೆಗೆ ನಿರ್ಧಾರ ಮಾಡ್ತೀನಿ. ಈಗ ಆಗಲೇ 2 ವರ್ಷ ಕಾದಿದ್ದೀನಿ. ಒಂದು ವೇಳೆ ಬಜೆಟ್ ಅಧಿವೇಶನದಲ್ಲೂ ಕೂಡ ನನ್ನ ಬೇಡಿಕೆಗೆ ಸ್ಪಂದನೆ ಸಿಗಲಿಲ್ಲ, ಬಜೆಟ್ನಲ್ಲಿ ಅನುದಾನ ಸಿಗಲಿಲ್ಲ ಅಂದರೆ ಹೋರಾಟ ಅನಿವಾರ್ಯ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.